ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್ತ, ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್. ನಿಮ್ಮೊಟ್ಟಿಗೆ ಇವತ್ತು ನಾನು ನಿಮ್ಮ ಹೃದಯವನ್ನ ಎಷ್ಟು ನೀವು ಸ್ಟ್ರಾಂಗ್ ಮಾಡ್ಕೊಬೇಕು, ಹೃದಯವನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅದನ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೊಬೇಕು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕೆ ನಮ್ಗೆ ಈ ಹೃದಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಹೃದಯ ಶಕ್ತಿ ಯಾವಾಗ ಕುಗ್ಗುತ್ತೆ ಮನಸ್ಸಿನಲ್ಲಿ ಅಶಾಂತಿ, ಮನೆಯಲ್ಲಿ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ನೆಮ್ಮದಿ ಇರೋದಿಲ್ಲ, ಮೂಡಿರೋದಿಲ್ಲ, ಅಥವಾ ನಮ್ ಕೆಲಸ ಮಾಡ್ಕೊಳ್ಳಿಕ್ಕೂ ಅಸಡ್ಡೆ, ಸೋಂಬೇರ್ತನ, ಮತ್ತೆ ಯಾವಾಗಲೂ ಕಿರಿಕಿರಿ ಉಂಟಾಗೋದು, ಒಂದು ಡಿಸಿಷನ್ ತಗೊಬೇಕು ಅಂದ್ರೆ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ. ಈ ರೀತಿಯಾದ ಸಮಸ್ಯೆಗಳೆಲ್ಲ ಬರ್ತಾ ಇರ್ತವೆ. ಈ ರೀತಿಯಾದ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ಬೇಕು ಅಂದ್ರೆ ನಮ್ಮ ಹೃದಯವನ್ನು ನಾವು ಗಟ್ಟಿ ಇಟ್ಕೊಂಡಿರ್ಬೇಕು. ಏನ್ ಮಾಡ್ಬೇಕು ಈ ಹೃದಯವನ್ನ ಗಟ್ಟಿ ಇಟ್ಕೊಳ್ಳೋದಕ್ಕೆ ಅನ್ನೋದನ್ನ ಒಂದು 3 ಅಥವಾ 4 ತಂತ್ರ ರೆಮಿಡಿ, ರೇಖಿ ರೆಮಿಡಿ ಮತ್ತೆ ನಿಮ್ಮ ಧ್ಯಾನದ ರೆಮಿಡಿಯಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ತಿಳಿಸೋದೇನಪ್ಪಾ ಅಂದ್ರೆ, ಒಂದು ಧ್ಯಾನದ ರೆಮಿಡಿನ ಯಾಕೆ ಹೇಳ್ತಾ ಇದೀನಿ. ಧ್ಯಾನ ಬಹಳ ಪವರ್ಫುಲ್. ಯಾವಾಗ ನೀವು ನಿಮ್ಮ ಮನಸ್ಸು, ನಿಮ್ಮ ಉಸಿರಿನ ಮೇಲೆ ಗಮನ ಇಟ್ಟು ಮಾಡ್ತೀರಾ, ಆ ಒಂದು ಧ್ಯಾನ ಖಂಡಿತವಾಗಿ ನಿಮಗೆ ಬೇಕಾಗಿರೋದನ್ನ ತಂದು ಕೊಡುತ್ತೆ. ಅದೇ ರೀತಿಯಾಗಿ ನೀವು ಈ ಹೃದಯದ ಧ್ಯಾನವನ್ನ ಮಾಡೋದಾದ್ರೆ, ಒಂದು ಪ್ರಶಾಂತವಾದ ಸ್ಥಳ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ನಿಮ್ಮ ಬಲಗೈನ ಎದೆಯ ಮೇಲೆ ಇಟ್ಕೊಳ್ಳಿ. ಎದೆಯ ಮೇಲೆ ಇಟ್ಕೊಂಡು 4 ಸೆಕೆಂಡ್ ಉಸಿರು ತಗೊಳ್ಳಿ ಅಂತ ಹೇಳಿ, ಮತ್ತೆ ಹೋಲ್ಡ್ ಮಾಡಿ. 4 ಸೆಕೆಂಡ್ ಹೋಲ್ಡ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಕಣ್ಮುಚ್ಕೊಂಡಿರ್ಬೇಕು. ಈ ಧ್ಯಾನವನ್ನ ಮಾಡ್ಬೇಕಾದ್ರೆ ಕಣ್ಮುಚ್ಕೊಳ್ಳಿ, ಉಸಿರಿನ ಮೇಲೆ ಗಮನ ಕೊಡುವಂಥದ್ದು. ಸೊ ಕಣ್ಮುಚ್ಕೊಂಡು ನಿಮ್ಮ ಹೃದಯದ ಸುತ್ತಲೂ ಹಸಿರಿನ ಬೆಳಕು ತುಂಬುತ್ತಾ ಇದೆ ಅನ್ನೋದನ್ನ ನೀವು ವಿಜುವಲೈಸ್ ಮಾಡ್ಬೇಕಾಗುತ್ತೆ. ಮತ್ತೆ 6 ಸೆಕೆಂಡ್ ನಿಧಾನವಾಗಿ 1, 2, 3, 4, 5, 6 ಅಂತ ಹೇಳಿ ಮನಸ್ಸಿನಲ್ಲಿ ಹೇಳ್ತಾ ಉಸಿರನ್ನು ಬಿಡೋದು. ಇದೇ ರೀತಿಯಾಗಿ 7 ಬಾರಿ ಮಾಡೋದ್ರಿಂದ ನಿಮಗೆ ಹಾರ್ಟ್ ಪ್ರೊಟೆಕ್ಷನ್ ಆಗುತ್ತೆ. ಯಾವುದೇ ಒಂದು ನೆಗೆಟಿವ್ ಫೋರ್ಸಸ್, ಈಗ ಸುತ್ತಮುತ್ತದ ವಾತಾವರಣ ಕೆಲವೊಮ್ಮೆ ಏನಾಗುತ್ತೆ, ಮನೆಯಲ್ಲಿ ಆಗುವಂತಹ ಸನ್ನಿವೇಶಗಳು ನಮ್ಮ ಹೃದಯವನ್ನ ದುರ್ಬಲಗೊಳಿಸ್ಬಿಡ್ತದೆ. ಯಾವುದೋ ಒಂದು ಗಲಾಟೆ ಆಯ್ತು, ಸಂಬಂಧದಲ್ಲಿ ಕಿರಿಕಿರಿ ಆಯ್ತು, ಏನೇ ಒಂದಾದ್ರೂ, ಈಗ ನಾವು ಮನುಷ್ಯರಾಗಿರೋದ್ರಿಂದ ಎಲ್ಲಾದ್ರ ಮೇಲೆ ವ್ಯಾಮೋಹ ಇಟ್ಕೊಂಡಿರ್ತೀವಿ. ಆ ವ್ಯಾಮೋಹಕ್ಕೆ ಸ್ವಲ್ಪ ಧಕ್ಕೆ ಬಂದ್ರೆ, ಅಯ್ಯೋ ನಂಗೆ ಈ ತರ ಆಗೋಯ್ತಲ್ಲ ಅನ್ನೋ ಒಂದು ಸಣ್ಣ ಚಿಂತೆ ಕೂಡ ನಮ್ಮ ಹೃದಯವನ್ನ ಅದು ಕೆಳಮಟ್ಟಕ್ಕೆ ತಳ್ಳುವಂತಹ ಒಂದು ದುರ್ಬಲ ಮಾಡುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಒಂದು ಹೃದಯದಂತ್ರ ಒಂದು ಧ್ಯಾನ. ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಈ ಧ್ಯಾನವನ್ನ ಮಾಡಿದಾದ್ಮೇಲೆ ನೀವು ಒಂದು ಜಪವನ್ನ ಮಾಡ್ಕೊಳ್ಳಿ. ಜಪ ಏನ್ ಮಾಡ್ತೀರಾ? ಓಂ ಹ್ರೀಂ ಹೃದಯ ಕವಚಾಯ ನಮಃ, ಓಂ ಹ್ರೀಂ ಹೃದಯ ಕವಚಾಯ ನಮಃ, ಓಂ ಹ್ರೀಂ ಹೃದಯ ಕವಚಾಯ ನಮಃ. ಇಲ್ಲಿ ಹ್ರೀಂ ಅನ್ನೋ ಒಂದು ಬೀಜ ಮಂತ್ರ ಇರೋದ್ರಿಂದ ಅದು ನಮ್ಮ ಹೃದಯದ ಶಕ್ತಿಯನ್ನ ಹೆಚ್ಚಿಸ್ತದೆ. ಅಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಶೇಖರಣೆ ಆಗ್ಲಿಕ್ಕೆ ಬಿಡೋದಿಲ್ಲ, ಯಾವುದೇ ಒಂದು ನೋವು ಶೇಖರಣೆ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಈ ಹ್ರೀಂ, ಓಂ ಹ್ರೀಂ ಹೃದಯ ಕವಚಾಯ ನಮಃ ಅನ್ನೋ ಒಂದು ಮಂತ್ರವನ್ನ ಹೇಳಿ. ಇದಾದ ನಂತರ ಪ್ರತಿನಿತ್ಯ ನೀವು ಇದ್ರ ಜೊತೆಗೆ ಮಾಡಬೇಕಾಗಿರೋದು ಇನ್ನೊಂದು ಮುದ್ರೆ ಯಾವ್ದು ಮಾಡ್ತೀರಿ? ಹೃದಯ ಮುದ್ರೆ ಮಾಡಿ. ಈ ಹೃದಯ ಮುದ್ರೆ ಮಧ್ಯದ ಬೆರಳು ಮತ್ತೆ ಅಂಗುಷ್ಟ ಬೆರಳನ್ನ ನೀವು ಹಿಡಿದು ಒಂದು 3 ರಿಂದ 5 ನಿಮಿಷ, ಕನಿಷ್ಠ ಪಕ್ಷ 15 ನಿಮಿಷ ಟೈಮ್ ಇದ್ರೆ ಮಾಡಿ. ನೀವು ನೋಡಿ ಹೃದಯದ ಭಾರ ಎಷ್ಟು ಕಮ್ಮಿ ಆಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಗೊತ್ತಿಲ್ಲದಿರೋ ನೋವುಗಳು ಏನಾದ್ರು ಹೇಗೆ ಹೀಲ್ ಆಗುತ್ತೆ ಅನ್ನೋದನ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನೋಡಿ. ಒಂದು 15 ನಿಮಿಷ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ. ಜೊತೆಗೆ ಇನ್ನೊಂದು ವಿಶೇಷವಾಗಿ ಈ ಒಂದು ತಂತ್ರ ಏನ್ ಹೇಳ್ತಾ ಏನಂದ್ರೆ, 1 ಲೋಟ ನೀರು ತಗೊಳ್ಳಿ. ನೀವು ಈ ಜಪ ಧ್ಯಾನಕ್ಕೆಲ್ಲ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮುಂದೆ 1 ಲೋಟ ನೀರು ಇಟ್ಕೊಂಡು ಕೂತೀರಿ. ಆ ನೀರಿಗೆ ನೀವು 3 ಬಾರಿ ಕೈ ಹಿಂಗೆ ಮುಚ್ಕೊಂಡು, ಲೋಟದ ಮೇಲೆ ಕೈ ಹಿಂಗೆ ಮುಚ್ಕೊಂಡು, ಏನು 108 ಬಾರಿ ಜಪ ಮಾಡಿರ್ತೀರ ಅದೇ ಜಪವನ್ನ 3 ಬಾರಿ ಓಂ ಹ್ರೀಂ ಹೃದಯ ಕವಚಾಯ ನಮಃ ಅನ್ನೋ ಒಂದು ಮಂತ್ರವನ್ನ 3 ಬಾರಿ ನೀವು ಅದಕ್ಕೆ ಉಚ್ಚಾರಣೆ ಮಾಡಿ ಆ ನೀರನ್ನ ನಿಧಾನಕ್ಕೆ ಸೇವನೆ ಮಾಡ್ತಾ ಬನ್ನಿ. ಇದರಿಂದನೂ ಕೂಡ ನಿಮ್ಮ ಹೃದಯಕ್ಕೆ ಶಕ್ತಿಯ ಸಂಚಾರ ಚೆನ್ನಾಗಾಗುತ್ತೆ. ಹಾರ್ಟ್ ಚಕ್ರ ಎನರ್ಜೈಸ್ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಈ ವಿಡಿಯೋ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.